ನಾವು ಈಗ ತಾನೇ ಅದು ಓಪನ್ ಆಗಿದೆ. ನನಗೆ ಇವತ್ತು ಕಾಪಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ನಾನು ತೆಗೆದು ಓದಿಲ್ಲ. ಇದೆಲ್ಲ ನೋಡ್ತೀವಿ. ನಾವು ಯಾರು ಆತುರದ ಕ್ರಮ ಯಾರು ಕೈಗೊಳ್ಳೋದಿಲ್ಲ. ಎಲ್ಲರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನಾದ್ರು ಲೋಪದೋಷ ಇದ್ದರೆ ಅದನ್ನು ಸರಿ ಮಾಡೋಂಥದ್ದು ಕೂಡ ನಾವು ಮಾಡ್ತೀವಿ. ಏನು ಆತರ ಪಡ್ಬೇಕಾದ್ರೆ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ ಇದೆ, ಸರ್ವರಿಗೂ ಸಮಬಾಳು ಸಮಪಾಳು ಅಂತೇಳಿ. ನಮ್ಮ ಪಕ್ಷ ಬಸವಣ್ಣನ ತತ್ವದ ಮೇಲೆ ಅನೇಕ ವಿಚಾರಗಳನ್ನು ನಾವು ಮಾಡ್ಕೊಂಡು ಬಂದಿದ್ವಿ. ಆರ್ ಅಶೋಕ್ ನಾ ಸ್ಪೋಕ್ಸ್ಮನ್ ಆಗಿ ಇಷ್ಟ ಇಲ್ಲ. ನಮ್ಮ ಪಕ್ಷಕ್ಕೆ ಸ್ಪೋಕ್ಸ್ಮನ್ ಆಗ್ತೀನಿ, ನಮ್ಮ ಸರ್ಕಾರಕ್ಕೆ ಸ್ಪೋಕ್ಸ್ಮನ್ ಆಗ್ತೀನಿ. ಆರ್ ಅಶೋಕ್ ಅವ್ರ ಪಾರ್ಟಿಗೆ ಸ್ಪೋಕ್ಸ್ಮನ್ ಹಾಕೊಳ್ಳಿ. ಇನ್ನ ನಾನು ಓದೇ ಇಲ್ಲ ಕಣೆಯ. ಜಾತಿ ಗಣತಿ ಅಲ್ಲ, ಸಾಮಾಜಿಕ ಸೋಶಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿ ಮಾಡಕ್ಕೆ ಅವಕಾಶ ಇರೋದು ಸೆಂಟ್ರಲ್ ಗೌರ್ಮೆಂಟ್ಗೆ. ನಮ್ಮದು ಸೋಶಿಯೋ ಎಕನಾಮಿಕ್ ಸರ್ವೆ. ನಿಮಗೆ ನೀವು ಮೇಲೆ ಇದ್ದೀರಾ ಕೆಳಗಡೆನೆ ಇದ್ದೀರಾ ಅಂತೇಳಿ ಪರಿಶೀಲನೆ ಮಾಡೋಕ್ಕೆ ಒಂದು ಸರ್ವೆ ಮಾಡಿದ್ದೀವಿ ಅಷ್ಟೇ. ಯಾರು ನ್ಯಾಯ ನಿಮ್ಗೇನೋ ನ್ಯಾಯ ಒದಗಿಸ್ಕೊಡ್ಬೇಕಾದ್ರೆ ಒದಗಿಸ್ಕೊಡ್ತೀವಿ. ನೋಡೋಣ, ನೋಡಿದ ಮೇಲೆ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಲ್ಲ. ದೇರ್ ಇಸ್ ಎ ಪ್ರಾಬ್ಲಮ್, ವಿಲ್ ಸಾರ್ಟ್ ಇಟ್ ಔಟ್. ಯಾರಿಗಾರು ಏನಾದ್ರು ಆತಂಕ ಇದ್ರೆ, ನನಗೂ ಆತಂಕ ಇದ್ರೆ ನಾವು ಸರಿ ಮಾಡ್ತೀವಿ. ವಿರೋಧ ಪಕ್ಷದ ನಾಯಕರು ಏನು ಹೇಳ್ಬೋದು? ಬೇರೆ ಏನಾದ್ರು ಅವ್ರು ಹೇಳೋಕ್ಕಾಗ್ತದ? ಯಾವ್ದಾದ್ರು ಒಂದು ಬೇರೆ ಏನಾದ್ರು ಉಪಯೋಗಿಸೋಕ್ಕಾಗ್ತದ? BJP ಸ್ನೇಹಿತರಿಗೆ ಈಗೂ ಮನವಿ ಮಾಡ್ಕೊಳ್ತೀನಿ, ಹಿಂದೇನು ಮನವಿ ಮಾಡ್ಕೊಳ್ತೀನಿ. ಇದು BJP ಆಕ್ರೋಶ ಯಾತ್ರೆ ಅಂತೇಳಿ ತಾವು ಪರಿವರ್ತನೆ ಮಾಡಿಕೊಂಡು ತಾವು ಮುಂದುವರಿಬೇಕು. ಯಾಕೆಂದರೆ ಇವತ್ತು ಏನೇನು ಬೆಲೆ ಏರಿಕೆ ಆಗಿದೆ ಅವೆಲ್ಲ ಕೂಡ BJP ಸಿಮೆಂಟ್ ಬೆಲೆ, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ, ಎಲ್ಲ ತೈಲಗಳ ಬೆಲೆ, TV ಬಗ್ಗೆ, ಬೇರೆ ಏನೇನು ಪದಾರ್ಥ ಇದೆ, ಫೋನು, ಚಿನ್ನ ಯಾರು ಕೊಂಡ್ಕೊಳಕ್ಕಾಗ್ತದ? ಮಾಂಗಲ್ಯ ಸೂತ್ರ ನಿಮ್ಮ ಮನೆಯವರು ಯಾರು ಕೊಂಡ್ಕೊಳಕ್ಕಾಗಲ್ಲ. ಆ ಪರಿಸ್ಥಿತಿಗೆ ತಂದ್ಬಿಟ್ಟಿದೆ. ಚಿನ್ನ, ಬೆಳ್ಳಿ ಎಲ್ಲ ಬೆಲೆಗಳು ಜಾಸ್ತಿ ಆಗ್ಬೇಕಾದ್ರೆ BJP ಕಾರಣ. BJP ಮೇಲೆ ಆಕ್ರೋಶ ಯಾತ್ರೆಯನ್ನು ಮಾಡಬೇಕಾಗಿದೆ. ನಾವು 17ನೇ ತಾರೀಕು ರಾಜ್ಯ ಮಟ್ಟದ ಜನ ಆಕ್ರೋಶ ಯಾತ್ರೆಯನ್ನು ನಮ್ಮದೇ ಆದ ರೀತಿಯಲ್ಲಿ ನಾವು ಮಾಡ್ತೀವಿ. ಅದಾದ ಮೇಲೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಇದನ್ನು ಹಮ್ಮಿಕೊಳ್ತಾ ಇದ್ದೀವಿ.